ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವರೇಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಅತಿಥೀಸ್ ಚಾಟ್ಸ್. ಫ್ರೆಂಡ್ಸ್, ಇದು 11th ಕ್ರಾಸ್, ವೈಯಾಲಿ ಕಾವಲ್, ಮಲ್ಲೇಶ್ವರಂ, ಅಯೋಧ್ಯ ಉಪಚಾರ್ ಹತ್ತಿರ ಇದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಸ್ನೇಹಿತರೆ, ಇಲ್ಲಿ ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಮಸಾಲ ಪೂರಿ ಹಾಗೆ ಪಾನಿಪುರಿ ತುಂಬಾ ವಿಶೇಷ ಇಲ್ಲಿ. ಹಾಗೆ ಇದಲ್ದಲೆ ದಹಿ ಪೂರಿ, ಸೇವ್ ಪೂರಿ, ಸಮೋಸ ಮಸಾಲ ಹಾಗೆ ಕಟ್ಲೆಟ್ ಮಸಾಲ ಕೂಡ ಸಿಗುತ್ತೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಒತ್ತಿ ಹಾಲ್ಗೆ ಸೆಟ್ ಮಾಡ್ಕೊಳ್ಳಿ. ನಮ್ಮ ಎಲ್ಲ ರೀತಿಯ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆವಾಗ ನೀವು ಎಲ್ರಿಗಿಂತ ಮೊದಲು ನೀವು ನೋಡ್ಬೋದು. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ನೀವೀಗ ನೋಡ್ತಾ ಇದ್ದೀರಲ್ಲ, ಇದೇ ಅತಿಥೀಸ್ ಚಾಟ್ಸ್. ಇಲ್ಲಿ ಏನೇನು ಸಿಗುತ್ತೆ ಹಾಗೆ ಹೇಗೆಲ್ಲ ಮಾಡ್ತಾರೆ, ಇಲ್ಲಿನ ಚಾಟ್ಸ್ಗಳು ಏಕೆ ಇಷ್ಟು ರುಚಿಯಾಗಿದ್ದಾವೆ ಎನ್ನುವಂಥ ಎಲ್ಲ ವಿಚಾರವನ್ನು ತಿಳಿಸ್ಕೊಡ್ತೀನಿ ನಿಮಗೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ನೋಡಿ, ಈಗ ಮಸಾಲ ಪೂರಿ ಆಗ್ತಾಯಿದ್ರೆ ಬನ್ನಿ ನೋಡ್ಕೊಂಬರೋಣ. ನೋಡಿ, ಏನು ಸಖತ್ತ ಕಾಣ್ತಾ ಇದ್ದಲ್ಲ. ಹಾಗೆ ಸ್ನೇಹಿತರೆ, ಇಲ್ಲಿ ನಾವು ಮಸಾಲ ಪೂರಿ, ಪಾನಿಪೂರಿ ಹಾಗೆ ದಹಿ ಪೂರಿಯನ್ನು ಟೇಸ್ಟ್ ಮಾಡಿದ್ವಿ. ಅಮೇಝಿಂಗ್ ಟೇಸ್ಟು ಫ್ರೆಂಡ್ಸ್, ಸಖತ್ತಾಗಿತ್ತು. ಆ ಪೂರಿ ಒಂದು ಗರಿಯಾಗಿ ಕ್ರಿಸ್ಪಿಯಾಗಿ, ಮತ್ತು ಆ ಮಸಾಲೆಯ ಸ್ಪೈಸಸ್ ಟೇಸ್ಟು ಸೂಪರಾಗಿತ್ತು. ಅಲ್ಟಿಮೇಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ನೀವೇನಾದರೂ ಒಂದು ಒಳ್ಳೆಯ ರುಚಿಯಾದ ಮಸಾಲ ಪೂರಿ ತಿನ್ನಬೇಕು ಅಂತೇಳಿದ್ರೆ ಅತಿಥೀಸ್ ಚಾಟ್ಸ್ಗೆ ಬನ್ನಿ. ನೀವು ತಿನ್ನಿ, ಏನು ತಿಂದ್ರಿ ಹಾಗೆ ಏನು ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈಗ ಬೇಲ್ಪುರಿ ಆಗ್ತಾ ಇದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ಅನುಜ್ ಅಂತ. ಸರ್, ಏನು ತಗೊಂಡ್ರಿ ಇವಾಗ? ಪಾನಿಪುರಿ. ಹೇಗಿದೆ ಸರ್ ಟೇಸ್ಟ್? ಸೂಪರ್ ಆಗಿದೆ ಬಾಸ್. ಚೆನ್ನಾಗಿದೆ. ನಾನು ಚೈಲ್ಡ್ಹುಡ್ ಇಂದ ಇಲ್ಲಿ ಹೋಗ್ತಾ ತಿಂತ ಇದ್ದೀನಿ ಇವ್ರ ಹತ್ರ. ಓಕೆ. ಲೈಕ್ ವೆನ್ ಐ ವಾಸ್ ಚೈಲ್ಡ್, ಅವತ್ತಿಂದ ಸೇಮ್ ಟೇಸ್ಟ್, ಏನು ಬದಲಾವಾಗಿಲ್ಲ. ಸೂಪರ್ ಆಗಿದೆ. ಆಲ್ ಗುಡ್. ಏನು ತುಂಬಾ ಚೆನ್ನಾಗಿರುತ್ತೆ ಸರ್ ನಿಮ್ಗೆ? ಯಾವ್ದು ಇಷ್ಟ ಆಗುತ್ತೆ? ಮಸಾಲ ಪೂರಿ, ಪಾನಿಪುರಿ. ಹೌದಾ? ಬೇರೆ ಏನು ಟೇಸ್ಟ್ ಮಾಡಿದ್ದೀರಾ ನೀವು? ಎಲ್ಲ ತಿಂದಿದೆ. ಬೇಲ್ ಇದೆ, ಕಟ್ಲೆಟ್ ಇದೆ, ಆಲೂ ಪೂರಿ, ಸೇವ್ ಪೂರಿ ಎಲ್ಲ ಸಖತ್ತಾಗಿರುತ್ತೆ. ಬಟ್ ಫೇಮಸ್ ಇರೋದು ಮಸಾಲ ಪೂರಿ, ಪಾನಿಪುರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತು ವೀಕ್ಷಕರಿಗೆ ಏನು ಹೇಳಕ್ ಬಯಸ್ತೀರಾ ಸರ್? ಮಸ್ಟ್ ಟ್ರೈ ಪ್ಲೇಸ್ ವೈಲಿ ಕವಲ್ ಹತ್ರ. ದ ಓನ್ಲಿ ಬೆಸ್ಟ್ ಚಾಟ್ ಪ್ಲೇಸ್ ಇನ್ ಅಂಡ್ ಅರೌಂಡ್ ದಿಸ್ ಏರಿಯಾ ಇಸ್ ಅತಿಥೀಸ್. ಪ್ಲೀಸ್ ಕಮ್ ಅಂಡ್ ಟ್ರೈ. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಇದು ಕಟ್ಲೆಟ್ ಮಸಾಲ ಹಾಗೆ ಸಮೋಸ ಮಸಾಲ, ಹೀಗೆ ಬಟಾಣಿ ಎಲ್ಲ ಬೇಯಿಸಿಟ್ಕೊಂಡಿದ್ದಾರೆ ನೋಡಿ. ಇಲ್ಲಿನ ಚಾಟ್ಸ್ಗಳು ತುಂಬಾ ಸಖತ್ತು ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ಅದು ಟೇಸ್ಟ್ ಬರೋದಕ್ಕೆ ಏನೇನು ಹಾಕ್ತಾರೆ, ಹೇಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಬನ್ನಿ ನೋಡೋಣ. ಹಾಗೆ ಸ್ನೇಹಿತರೆ, ಇಲ್ಲಿ ಪಾರ್ಸಲ್ ಕೂಡ ತುಂಬ ನೀಟಾಗಿ ಮಾಡಿಕೊಡ್ತಾರೆ. ಸಿಲ್ವರ್ ಫಾಯಿಲ್ ಕವರ್ಸ್ ಯೂಸ್ ಮಾಡ್ತಾರೆ. ಹಾಗೆ ಉತ್ತಮ ಗುಣಮಟ್ಟದ ಪ್ಲಾಸ್ಟಿಕ್ ಕಂಟೈನರ್ನ ಯೂಸ್ ಮಾಡ್ತಾರೆ. ಪಾರ್ಸಲ್ಗೋಸ್ಕರ ತುಂಬ ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ ಫ್ರೆಂಡ್ಸ್. ನೋಡಿ, ಎಷ್ಟು ಸೂಪರಾಗಿ ಫಾಸ್ಟಾಗಿ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ಈರುಳ್ಳಿ, ಕೊತ್ತಂಬರಿ, ಕ್ಯಾರೆಟು ಇದೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದಾರೆ, ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ. ನೋಡ್ಕೊಂಬರೋಣ ಬನ್ನಿ.
ಬನ್ನಿ ಫ್ರೆಂಡ್ಸ್, ಈಗ ಪಾನಿಪುರಿ ಹಾಕ್ತಾ ಇದ್ದಾರೆ. ಪಾನಿಪುರಿ ಹಾಕೋದನ್ನ ನೋಡ್ಕೊಂಬರೋಣ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ, ತುಂಬ ಜನ ಕಸ್ಟಮರ್ಸು ಇಲ್ಲಿನ ಚಾಟ್ಸ್ಗಳು ಅದ್ಭುತ ರುಚಿಯಾಗಿರೋದ್ರಿಂದ ನಿಂತ್ಕೊಂಡು ಎಲ್ಲ ಟೇಸ್ಟ್ ಮಾಡ್ತಾ ಇದ್ದಾರೆ. ಬನ್ನಿ, ಇವಾಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಮೇಡಮ್. ನಮಸ್ತೆ. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಸವಿತಾ ಅಂತ. ಓಕೆ. ಏನು ತಗೊಂಡಿದ್ದೀರಾ ಮೇಡಮ್ ಇವಾಗ? ನಾನು ಇವಾಗ ಇವ್ರ ಹತ್ರ ಮಸಾಲಾ ಪೂರಿ ತಗೊಂಡಿದ್ದೀನಿ. ಹೇಗಿದೆ ಟೇಸ್ಟ್? ಸೂಪರ್ ಆಗಿದೆ, ಚೆನ್ನಾಗಿದೆ. ಕುಡ್ಕೊಂಡು ಬಂದು ತಿಂತೀವಿ. ಓಕೆ. ನಾವು ಮುಂಬೈಲಿ ಟೇಸ್ಟ್ ಮಾಡ್ತಾ ಇದ್ವಿ, ಸೊ ಅಲ್ಲಿನ ಟೇಸ್ಟ್ ಇಲ್ಲಿ ಸಿಗೋದ್ರಿಂದ ಇಲ್ಲೇ ಬಂದು ತಿಂತಾ ಇರ್ತೀವಿ. ಓಕೆ. ಪಾನಿಪುರಿ ಅಂದ್ರೆ ಸಖತ್ತ ಮಾಡ್ತಾರೆ. ಪಾನಿಪುರಿ, ಸೇವ್ ಪುರಿ ಜಾಸ್ತಿ ಆಗೋದ್ರೆ ಪಾನಿಪುರಿನೇ ತಗೊಳ್ಳೋದು, ಮಸಾಲ ಪುರಿನೇ ತಗೊಳ್ಳೋದು. ಬಟ್ ಚೆನ್ನಾಗಿ ಮಾಡ್ತಾರೆ. ಎಲ್ಲರೂ ಬನ್ನಿ ಟೇಸ್ಟ್ ಮಾಡಿ ಅಂತೀನಿ. ಚೆನ್ನಾಗಿ ರೆಗ್ಯುಲರ್ ಬರ್ತಾ ಇರ್ತೀವಿ, ಬಟ್ ರೆಗ್ಯುಲರ್ ಡೈಲಿ ಏನ್ ಬರಕ್ಕಾಗಲ್ಲ. ವೀಕ್ಲಿ ಒನ್ಸ್, ಮಂತ್ಲಿ ಒಂದು 3-4 ಸಲ ಬಂದೇ ಬರ್ತೀವಿ ತಿನ್ನಕ್ಕಂತ. ಇವಾಗ ಹೋಗ್ತಾ ದಾರಿ ಮೇಲೆ ಹೋದ್ವಿ, ಟೇಸ್ಟ್ ನೋಡೋಣ ಅಂತಾನೆ ಬಂದ್ವಿ, ತಗೊಂಡ್ವಿ. ನಾನು ನನ್ನ ಫ್ರೆಂಡ್ ತಿಂತಾ ಇದೀವಿ. ಚೆನ್ನಾಗಿದೆ. ಪಾನಿಪುರಿ ತುಂಬಾ ಇಷ್ಟ ಆಗುತ್ತೆ. ಗೋಲ್ಗಪ್ಪನೂ ಕೊಡ್ತಾರಲ್ಲ, ಸಿಂಗಲ್ ಪುರಿ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಅಂದ್ರೆ ಅವ್ರು ಯಾರಾದ್ರೂ ಬಂದ್ರೆ ಈಗ ಮಲ್ಲೇಶ್ವರಂ ಕಡೆ ಬಂದ್ರೆ ನೋಡ್ಬೇಕಂದ್ರೆ ವೈಲಿ ಕಾವಲ್ ಕಡೆ ಬನ್ನಿ. ಅತಿಥಿ ಚಾಟ್ಸ್ ಅಂತ ಇದೆ, ಬನ್ನಿ, ಎಂಟ್ರಿ ಕೊಡಿ, ನೋಡಿ, ಟೇಸ್ಟ್ ನೋಡಿ, ಚೆನ್ನಾಗಿರುತ್ತೆ. ಮತ್ತೆ ಬರ್ತೀರಾ, ತಿನ್ಕೊಂಡು ಹೋಗ್ತೀರಾ. ಮತ್ತೆ ವೆಲ್ಕಮ್ ಸರ್. ಥ್ಯಾಂಕ್ ಯು. ನೋಡಿ, ಪಾರ್ಸಲ್ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ತುಂಬ ಆರ್ಡ್ರ್ಗಳು ಇಲ್ಲಿ ಪಾರ್ಸಲ್ಗೋಸ್ಕರನೇ ಆರ್ಡ್ರ್ ಬರ್ತದೆ. ನೋಡಿ, ಪ್ಯಾಕ್ ಮಾಡ್ತಾ ಇದ್ದಾರೆ. ನೋಡಿ, ಎಷ್ಟು ಅಚ್ಚುಕಟ್ಟಾಗಿ ಪಾರ್ಸಲ್ ಮಾಡಿಕೊಡ್ತಾರೆ. ನನಗಂತೂ ಇಲ್ಲಿನ ಪಾನಿಪುರಿ, ಮಸಾಲ ಪೂರಿ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಸಖತ್ತಾಗಿತ್ತು ಟೇಸ್ಟು. ಪೂರಿ ಕ್ರಿಸ್ಪಿಯಾಗಿತ್ತು, ಸೂಪರಾಗಿತ್ತು. ತಿಂತಾಯಿದ್ರೆ ಇನ್ನೊಂದು ಇಸ್ಕೊಂಡು ತಿನ್ನೋಣ ಅನ್ನೋ ಅಷ್ಟರ ಮಟ್ಟಿಗೆ ರುಚಿಯಾಗಿತ್ತು ಫ್ರೆಂಡ್ಸ್. ದಹಿ ಪೂರಿ ಆಗ್ತಾ ಇದ್ದಾರೆ ಫ್ರೆಂಡ್ಸ್. ಬನ್ನಿ, ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ನೋಡಿ, ದಹಿ ಪೂರಿ ಏನು ಸಖತ್ತ ಕಾಣ್ತಾ ಇದೆ ಅಲ್ವಾ? ಈಗ ಕಟ್ಲೆಟ್ ಮಸಾಲ ಹಾಕ್ತಾ ಇದ್ದಾರೆ ಸ್ನೇಹಿತರೆ. ಬನ್ನಿ ನೋಡೋಣ ಯಾವ ರೀತಿ ಹಾಕ್ತಾರೆ ಅಂತ. ನೋಡಿ, ಕಟ್ಲೆಟ್ ಮಸಾಲ ಏನು ಸಖತ್ತ ಕಾಣ್ತಾ ಇದೆ ಅಲ್ವಾ? ಇಷ್ಟೆಲ್ಲ ರುಚಿಯಾದ ಚಾಟ್ಸ್, ಸ್ನ್ಯಾಕ್ಸು ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ಏನಿಲ್ಲ ಫ್ರೆಂಡ್ಸ್, ವೈಲಿ ಕಾವಲ್ ಪೊಲೀಸ್ ಸ್ಟೇಷನ್ ಹತ್ರ, ಹಾಗೆ ಅಯೋಧ್ಯೆ ಉಪಚಾರ್ ಹತ್ರ 11th ಕ್ರಾಸ್, ವೈಲಿ ಕಾವಲ್, ಮಲ್ಲೇಶ್ವರಂ ಇಲ್ಲಿದೆ. ಬನ್ನಿ, ನಮ್ಮ ಜೊತೆ ಇವಾಗ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ನಾವು ರಾಮು ಅಂತ, ಆರ್ಟಿಸ್ಟು.
ಓಕೆ ಶರವಣ ತುಂಬಾ ಹಳೆ ಫ್ರೆಂಡ್ ನಮ್ಗೆ. ಓಕೆ ಒಂದ್ಸರಿ ಯಾರನ್ನ ಬಂದು ತಿಂದವರು ತಿನ್ಬೇಕು ಅನ್ನಿಸ್ತದೆ. ಸುಮಾರು ಜನ ಬಂದು ತಿಂದೋಗಿದ್ದಾರೆ ಇಲ್ಲಿ. ಓಕೆ ಯಾವ್ದು ತಿಂದ್ರು ಇನ್ನೊಂದು ತಿನ್ಬೇಕು ಅನ್ನಿಸ್ತದೆ. ತುಂಬಾ ಚೆನ್ನಾಗಿರುತ್ತೆ ಸರ್. ಓಕೆ ದಯವಿಟ್ಟು ಎಲ್ಲೇ ಇರಿ ಯಾರೇ ಇರಿ ಬಂದು ಒಂದ್ಸರಿ ಟೇಸ್ಟ್ ಮಾಡಿ. ತುಂಬಾ ಬ್ಯೂಟಿಫುಲ್ ಇರುತ್ತೆ. ಎಲ್ಲ ಐಟಮ್ 4-5 ಐಟಮ್ ಆದ್ರೂ ತುಂಬಾ ಚೆನ್ನಾಗಿರ್ತದೆ. ಓಕೆ ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ಸರ್ ಅವಾಗ ಬರ್ತಾ ಇರ್ತೀವಿ. ಮನೇಲಿ ಯಾರನ್ನ ಗೆಸ್ಟ್ ಬಂದ್ರೆ ಒಂದು ಫೋನ್ ಮಾಡಿ ಹೇಳಿದ್ರೆ ಪಾರ್ಸಲ್ ಕಳಿಸ್ತಾರೆ. ಓಕೆ ಗೆಸ್ಟ್ ಎಲ್ಲ ತುಂಬಾ ಖುಷಿ ಪಡ್ತಾರೆ. ಅವರು ಬಂದು ತಿನ್ಕೊಂಡು ಹೋಗ್ತಿರ್ತಾರೆ ಸರ್ ಇಲ್ಲಿ. ಯಾವ್ದು ತುಂಬಾ ಇಷ್ಟ ಆಗುತ್ತೆ ಸರ್ ನಿಮ್ಗೆ? ಸರ್ ನನ್ಗೆ ಮಸಾಲೆ ಪುರಿ ಅಂತ ನನಗೆ ಸ್ಪೆಷಲ್ ಆಗಿ ಹಾಕ್ತಾರೆ ಸರ್. ಅದೇನು ಅಂತ ಗೊತ್ತಿಲ್ಲ. ಆಮೇಲೆ ತಿಂದಾದ್ಮೇಲೆ ಒಂದೇ ಒಂದ್ ಪುರಿ ಕೊಡ್ತಾರೆ ಈ ತರ. ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಇಷ್ಟಪಡ್ತೀವಿ ನಾವು. ಇಷ್ಟಪಟ್ಟು ತಿಂದ್ಬಿಟ್ಟು ಖುಷಿಯಾಗಿ ಹೋಗ್ತೀವಿ ನಾವು. ಓಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ದಯವಿಟ್ಟು ಯಾರಾನ ಇದು ವೈಲಿ ಕಾಲ್ ಪಕ್ಕನೇ ಇರೋದು ಒಂದ್ಸರಿ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ರೇಟು ರೀಸನಬಲ್ ಆಗಿದೆ. ಓಕೆ ಸುಮಾರು ವರ್ಷದಿಂದ ಮಾಡ್ತಾ ಇದಾರೆ. ತುಂಬಾ ಚೆನ್ನಾಗಿದೆ. ದಯವಿಟ್ಟು ಬಂದು ವಿಸಿಟ್ ಮಾಡಿ ಅವ್ರು. ಓಕೆ ಥ್ಯಾಂಕ್ ಯು ಸರ್. ಬ್ಯಾಕ್ ಟು ಬ್ಯಾಕ್ ಎಷ್ಟೊಂದು ಆರ್ಡರ್ಗಳು ಬರ್ತಾ ಇದೆ ನೋಡ್ತಾ ಇದ್ದೀರಾ ಸ್ನೇಹಿತರೆ ನೀವು. ಬನ್ನಿ ಇವಾಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸ್ಕೊಂಬರೋಣ. ಓಕೆ ಏನ್ ತಗೊಂಡ್ರಿ ಮೇಡಮ್ ಇವಾಗ? ಪಾನಿಪುರಿ. ಹೇಗಿದೆ ಮೇಡಮ್ ಟೇಸ್ಟ್? ನಾನು ಇಲ್ಲಿ ಆಲ್ಮೋಸ್ಟ್ 20 ಇಯರ್ಸ್ ಇಂದ ಬರ್ತೀನಿ. ಓಕೆ ಸೊ ಇಲ್ಲೇ ರೆಗ್ಯುಲರ್ ಕಸ್ಟಮರ್. ಏನ್ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ? ಆಲ್ ಚಾಟ್ಸ್ ಕಸ್ಟಮೈಸ್ಡ್ ಮಾಡ್ಕೊಡ್ತಾರೆ. ಓಕೆ ತುಂಬಾ ಇಷ್ಟ ಆಗೋದು ಯಾವ್ದು ನಿಮಗೆ ಇಲ್ಲಿ? ಎವ್ರಿ ಚಾಟ್ ಇಲ್ಲಿ ಅಲ್ಲಿ ಅದು ಇದು ಅಂತ ಚಾಯ್ಸ್ ಇಲ್ಲ. ಎವ್ರಿಥಿಂಗ್ ಓಕೆ ರೆಗ್ಯುಲರ್ ಬರ್ತಾ ಇರ್ತೀರಾ? ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನ್ ಹೇಳಕ್ಕೆ? ಇಟ್ಸ್ ಅ ಬೆಸ್ಟ್ ಚಾಟ್ ಇನ್ ದಿಸ್ ಪ್ಲೇಸ್. ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಇವಾಗ ಅತಿಥಿ ಚಾಟ್ಸ್ನ ಓನರ್ ಇದ್ದಾರೆ ನಮ್ಮ ಜೊತೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಈ ಇಷ್ಟೆಲ್ಲ ರುಚಿಯಾಗಿ ಬರೋದಕ್ಕೆ ಏನು ಕಾರಣ ಎನ್ನುವಂಥ ಎಲ್ಲ ವಿಚಾರವನ್ನು ಕೇಳ್ಕೊಂಬರೋಣ ಬನ್ನಿ. ಸರ್ ನಮಸ್ಕಾರ ಸರ್. ಹೇಳಿ ಸರ್, ತಮ್ಮ ಹೆಸರು? ಶರವಣ ಕೆ ಅಂತ ಸರ್. ಸರ್ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ ಇದು? ನಾನು ಇದು 15 ವರ್ಷದಿಂದ ನಡೆಸ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಗುಲ್ಲು ಚಾಟ್ ಅಂತ ಒಂದಿದೆ, ಅಲ್ಲಿ 20 ವರ್ಷ ಮಾಡಿದ್ದೀನಿ ಕೆಲಸ. ಅಲ್ಲಿ ಮಾಡಿ ಇವಾಗ ಇದು ನಾನು ಸ್ವಂತ ಮಾಡಿದ್ದೀನಿ. ಓಕೆ ಏನ್ ಸ್ಪೆಷಲ್ ಸರ್ ನಿಮ್ಮ ಇದರಲ್ಲಿ? ಎಲ್ಲ ಚೆನ್ನಾಗಿರುತ್ತೆ. ಮಸಾಲಾ ಪುರಿ ಹೈಲೈಟ್, ಪಾನಿಪುರಿ ಮಸಾಲಾ ಪುರಿ ಹೈಲೈಟ್ ಆಗಿರುತ್ತೆ ನಮ್ಮ ಹತ್ರ. ಓಕೆ ತುಂಬಾ ಇಷ್ಟಪಟ್ಟು ಕಸ್ಟಮರ್ಸ್ ಯಾವ್ದು ತಗೊಳ್ತಾರೆ ಸರ್? ಪಾನಿಪುರಿ ಮಸಾಲಾ ಪುರಿ ಏನೇನು ಸಿಗುತ್ತೆ ಟೋಟಲ್ ಎಲ್ಲ? ಸರ್ ಮಸಾಲಾ ಪುರಿ ಸಿಗುತ್ತೆ, ಪಾನಿಪುರಿ ಸಿಗುತ್ತೆ, ಸಮೋಸ ಮಸಾಲಾ, ಕಟ್ಲೆಟ್ ಮಸಾಲಾ, ದಹಿ ಪುರಿ, ಆಲೂ ಪುರಿ, ಸೇವ್ ಪುರಿ, ಸುಕ್ಕ ಪುರಿ ಸಿಗುತ್ತೆ. ಚಾಟ್ಸ್ಗಳಿಗೆ ಬೇಕಾಗುವಂತ ಮಸಾಲಾ ಪದಾರ್ಥ ಎಲ್ಲ ನೀವೇ ಮನೆಯಲ್ಲಿ ಎಲ್ಲ ನಮ್ದೇ ಓನ್ ಮಸಾಲಾ. ಓಕೆ ರೆಸಿಪಿ ನಮ್ದೇನೆ ಓನ್ ರೆಸಿಪಿ. ಅಲ್ಲಿ ಕಲ್ತಿದ್ದೀನಿ, ಇಲ್ಲಿ ಮಾಡ್ತಾ ಇದ್ದೀನಿ. ಬಟ್ ಸ್ವಲ್ಪ ವೇರಿಯೇಷನ್ ಅಷ್ಟೇ. ಓಕೆ ತುಂಬಾ ಕಸ್ಟಮರ್ಸ್ ಹೇಳ್ತಾ ಇದ್ರು ಕ್ರಿಸ್ಪಿ ಎಲ್ಲ ಸಖತ್ತಾಗಿ ಇರುತ್ತೆ, ಪೂರಿ ಎಲ್ಲ ಕ್ರಿಸ್ಪಿ ಆಗಿರುತ್ತೆ, ವೆರಿ ಟೇಸ್ಟಿ ಆಗಿರುತ್ತೆ ಅಂತ. ತುಂಬಾ ವರ್ಷಗಳಿಂದ ನಾವು ಇಲ್ಲೇ ಬರ್ತಾ ಇದೀವಿ. ಅದೇ ಟೇಸ್ಟ್ ಮೇಂಟೈನ್ ಮಾಡಿ. ಇದೆಲ್ಲ ಆಯಿಲ್ ಅಲ್ಲಿ ನಾವು ಫ್ರೈ ಮಾಡ್ತೀವಿ. ಯಾವ್ದು ಡಾಲ್ಡಾ ಮಾಡಲ್ಲ, ಆಯಿಲ್. ಸೊ ಅದಕ್ಕೆ ಕ್ರಿಸ್ಪಿನೆಸ್ ಬರುತ್ತೆ ಪೂರಿ ಎಲ್ಲ. ಸೊ ಏನಿದ್ರು ಗುಟ್ಟು ಸರ್? ಏನಿಲ್ಲ ಸರ್, ಮನ್ಸಾರ ಪ್ರೀತಿಯಿಂದ ಮಾಡ್ತೀನಿ. ಗುಟ್ಟಲ್ಲ ಏನಿಲ್ಲ, ಪ್ರೀತಿಯಿಂದ ಮಾಡ್ತೀನಿ. ಪ್ರೀತಿಯಿಂದ ತಿನ್ನಿಸ್ತೀನಿ ಕಸ್ಟಮರ್ಗೆ ಅಷ್ಟೇ, ಇನ್ನೇನಿಲ್ಲ. ಡೆಡಿಕೇಶನ್ ಅಷ್ಟೇನೆ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thank you for watching till end. Bye bye. See you.